ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವಾರ್. ಇತ್ತೀಚೆಗೆ ತಫೂರ್ ರಾಣಾ ಕೇಳಿರ್ಬೋದು, ನೀವು ಹೆಸರನ್ನ ನೆನಪು ಇಟ್ಟಿರ್ಬೋದು. ನಮ್ಮ NIA ಎನ್ಕ್ವೈರಿಗೆ ಈಡಾಗಿದ್ದಾನೆ. ಅಷ್ಟೇ ಅಲ್ಲ, ವಿಶೇಷವಾಗಿ ನಿಮಗೆ ಗೊತ್ತದೆ, ಈಗಾಗಲೇ ರಾಣಾ ಇದ್ದಂಥವ ಈ ನಮ್ಮ ಭಯೋತ್ಪಾದನಾ ಕೆಲಸದಲ್ಲಿ, ಅದರಲ್ಲೂ ನಿಮಗೆ ಗೊತ್ತಿದ್ದಂಗೆ ಈ ಒಂದು ನಮ್ಮ ಮುಂಬೈ ದಾಳಿಯಲ್ಲಿ, ಆ ದಾಳಿಯ ಪ್ರಮುಖರು ವಾರಿ ಅನೇಕ ಭಯೋತ್ಪಾದಕ ಕೆಲಸಗಳಲ್ಲಿ ತೊಡಗಿದಂತಹ ವ್ಯಕ್ತಿ, ಕಸಬುಳ್ಳಂಥ ವ್ಯಕ್ತಿಯನ್ನು ಭಾರತಕ್ಕೆ ಕಳಿಸಿ ಸಾಕಷ್ಟು ಜನರ ಜೀವ ತೆಗೆದುಕೊಳ್ಳೋದ್ರಲ್ಲೇ ಇವನು ಒಬ್ಬ ಆಗಿದ್ದ. ಅವನೀಗ ತಫೂರ್ ರಾಣಾನ ಹೇಳೋದು ತಂದ ಮೇಲೆ ಅನೇಕ ಆಶೆಗಳು ಮತ್ತೆ ಚಿಗುರು ಹೊಡಿತಾ ಇದ್ದಾವೆ. ಅದ್ರ ಬೆನ್ನನ ಚೋಕ್ಸಿ, ಮೆಹುಲ್ ಚೋಕ್ಸಿ ವಜ್ರದ ವ್ಯಾಪಾರಿ 13,500 ಕೋಟಿ ರೂಪಾಯಿಗಳನ್ನ ಟಪಿಗೆ ಹಾಕಿ ಹೋದಂಥವು. ಅವ್ರನ್ನೂ ಇವತ್ತು ಬೆಲ್ಜಿಯಮ್ದಲ್ಲಿ ಹಿಡಿದು ತರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ನೀರವ್ ಮೋದಿ, ಇವನು ವಜ್ರದ ವ್ಯಾಪಾರಿ ಮತ್ತು ನಮ್ಮ ಚೋಕ್ಸಿ ಅವರ ಏನಪ್ಪ ಅಂತಂದ್ರೆ ಅಳಿಯ. ಅದ್ರ ಜೊತೆಗೆ FEO ಅಂದ್ರೆ ಆರ್ಥಿಕ ಅಪರಾಧ ಮಾಡಿದಂಥವು, ಸಾಕಷ್ಟು ದುಡ್ಡು ದೋಚ್ಕೊಂಡಂಥ 13,800 ಕೋಟಿಗಳನ್ನು ಅಂದ್ರೆ ಈ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಿಂದ ಕದಿಯುವಲ್ಲೇ ತೆಗೆದುಕೊಂಡು ಹೋಗುವಲ್ಲೇ ಕಾರಣಕರ್ತದಂಥವ. ಹೀಗಾಗಿ ನೀರವ್ ಮೋದಿನೂ ಈಗ ಲಂಡನ್ ಜೈಲದಲ್ಲಿದ್ದಾರೆ. ಅವನ್ನ ಹಿಡ್ಕೊಂಬರೋ ಸಲುವಾಗಿ ಈ ಪ್ರಯತ್ನ ನಡೀತಾ ಇದ್ದಾವೆ. ಇವು ಈ ನಿಧಾನಕ್ಕೆ ಈ ಒಬ್ಬರಾಗಿ ಈ ಅಪರಾಧಿಗಳು, ಆರ್ಥಿಕ ಅಪರಾಧಿ ಆಗಿರ್ಬೋದು, ಭಯೋತ್ಪಾದಕ ಆಗಿರ್ಬೋದು, ಅಥವಾ ಈ ದೇಶದ ನಮ್ಮ ಬ್ಯಾಂಕ್ಗಳಿಂದ ದುಡ್ಡು ಹಾರಿಸ್ಕೊಂಡು ಹೋದಂಥವ್ರಾಗಿರ್ಬೋದು, ಒಬ್ಬೊಬ್ಬರಾಗಿ ಸಿಗೋದ್ರಿಂದ ಒಂದಿಷ್ಟು ಆಶೆ ಚಿಗುರ್ತಾ ಇದೆ. ಅದರಲ್ಲೂ ಭಯೋತ್ಪಾದಕ ರಾಣಾ ಸಿಗೋದಂತೆ ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ಅಂಥದ್ರೆ ಅವ್ರು ಅಮೇರಿಕದಿಂದ ಹಿಡ್ಕೊಂಡು ತಂದಿದ್ದು ಒಂದು ಸಾಧನೆ, ಅದೇನು ತಪ್ಪೇನಲ್ಲ ಆದ್ರೆ ಅದೇ ಕಾರಣಕ್ಕೆ ಇನ್ನೊಬ್ಬ ಕಳೆದ ಹಲವು ವರ್ಷಗಳಿಂದ ಏನು ಮುಂಬೈ 1993 ಆಗಿತ್ತು ದಾಳಿ, ಅದರ ಮೂಲ ವಾರಿ ದಾವೂದ್ ಇಬ್ರಾಹಿಂ ಇಲ್ಲೇ ನೆರೆ ಪಾಕಿಸ್ತಾನದಲ್ಲಿದ್ದಾರೆ, ಕರಾಚಿಯಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ವ್ಯಕ್ತಿ ನಮ್ಮ ಕೈಗೆ ಸಿಗ್ತಾನೆ ಇಲ್ಲ. ಭಾರತದಂತೆ ಇಂಟರ್ನ್ಯಾಷನಲ್ ಮೂಲಕ ಮಂಜುಳದ ಮೂಲಕ ಎಲ್ಲ ದೇಶಗಳ ಮೇಲೆ ಒತ್ತಡ ತರ್ತಾ ಇದೆ. ಪಾಕಿಸ್ತಾನ ಮೇಲೆ ಒತ್ತಡ ಇರ್ತದೆ. ಕೋರ್ಟ್ಗೆ ಅವನು ಎನ್ಕ್ವೈರಿ ಮಾಡಬೇಕಾಗಿದಂತೆ ಅನೇಕ ಕುಕೃತ್ಯಗಳಲ್ಲಿ ಭಾಗಿಯಾದಂಥವ, ಅನೇಕ ಅನೇಕ ಜನರ ಕೊಲೆಯಲ್ಲಿ, ಅದರಲ್ಲೂ ಹಿಂದೂ ಮುಸ್ಲಿಂ ಗಲಭೆಯಲ್ಲಿ ದೊಡ್ಡ ಪಾತ್ರಧಾರಿಯಾದಂಥವ. ಮತ್ತು ಜೊತೆಗೆ ಏನಪ್ಪ ಅಂತಂದ್ರೆ ಮುಂಬೈ ಒಂದು ಕಾಲಕ್ಕೆ ಇವನಿಂದಾಗಿ ನಡಿ ಹೋದಿದ್ದನ್ನು ನಾವು ಯಾರೂ ಮರಲಿಕ್ಕೆ ಸಾಧ್ಯ ಇಲ್ಲ. ಮುಂಬೈಲಿ ಆದಂಥ ಒಂದು ಹತ್ಯೆಗಳ ಸರಣಿ ದಾಳಿ ಯಾರೂ ಮರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ವ್ಯಕ್ತಿ ಅವ್ನು ಹಿಡಿಬೇಕು, ತರಬೇಕು ಅಂತೇಳಿ ಹಲವು ವರ್ಷಗಳ 93-94 ಸ್ಟಾರ್ಟ್ ಆದ, ಇವತ್ತಿಗೂ ಆಗ್ತಾಯಿಲ್ಲ. ಇದು ಸಾಧನೆ ಆಗಬೇಕಾಗಿದೆ, ಇದನ್ನು ಹಿಡಿಬೇಕಾಗಿದೆ. ಇದಕ್ಕೆ ಏನು ಮಾಡಬೇಕು ಅನ್ನುವಂಥದ್ದು ಭಾರತ ಸರ್ಕಾರಕ್ಕೆ ಭಾಳ ತಲೆನೋವು ವಿಷಯ.